ಬೆಂಗಳೂರಿನಲ್ಲಿ ಒಂದು ಅತ್ಯಂತ ಕ್ರೂರ ಅಮಾನವೀಯ ಘಟನೆ ವರದಿಯಾಗಿದೆ. ಫ್ಲಾಟ್ನಲ್ಲಿ ಶ್ವಾನವನ್ನು ಹತ್ಯೆಗೈದು ಆ ಶ್ವಾನವನ್ನು ಬಟ್ಟೆಯಲ್ಲಿ ಸುತ್ತಿಟ್ಟು ಅದ್ರ ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಕ್ಕೆ ಹೊರಟಿದ್ಲಂತೆ. ಬ್ಲ್ಯಾಕ್ ಮ್ಯಾಜಿಕ್ಗೋಸ್ಕರ ಹತ್ಯೆ ಮಾಡಿ 4 ದಿನ ಫ್ಲಾಟ್ನಲ್ಲೇ ಶ್ವಾನವನ್ನು ಹಾಗೆ ಇಟ್ಟಿದ್ಲು. ಅಕ್ಕಪಕ್ಕದ ಫ್ಲಾಟ್ನಲ್ಲಿ ವಾಸನೆ ಬರ್ತಾ ಇದೆ, ಎಲ್ಲಿಂದ ಏನು ಅಂತ ವಿಚಾರಿಸಿದಾಗ ಈ ಮನೆಯಿಂದ, ಈ ಫ್ಲಾಟ್ನಿಂದ ವಾಸನೆ ಬರ್ತಾ ಇರೋದು ಗೊತ್ತಾಯಿತು. ಆಮೇಲೆ BBMP ಅಧಿಕಾರಿಗಳನ್ನು ಕರೆಸಿದ್ರು. BBMP ಅವರು ಮತ್ತು ಪೊಲೀಸರು ಬಂದು ಮನೆ ಫ್ಲ್ಯಾಟ್ ಒಳಗಡೆ ಚೆಕ್ ಮಾಡಿದಾಗ ಒಂದು ನಾಯಿಯನ್ನು ಕೊಂದು ನಾಯಿಯ ಸುತ್ತಮುತ್ತ ಯಂತ್ರಗಳನ್ನಿಟ್ಟು ಫೋಟೋಗಳನ್ನಿಟ್ಟು ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವ ಪ್ರಯತ್ನವನ್ನು ಆಕೆ ಮಾಡಿದಾಳೆ ಅನ್ನೋದು ಗೊತ್ತಾಗಿದೆ. ತಾನೇ ಸಾಕಿರುವಂಥ ನಾಯಿಗಳು, ಒಟ್ಟು 4 ನಾಯಿ ಸಾಕೊಂಡಿದ್ಲು. ಅದರಲ್ಲಿ 1 ನಾಯಿ ಓಡ್ ಹೋಗಿದೆ, ಇನ್ನು 3 ನಾಯಿ ಮನೆಯಲ್ಲೇ ಇತ್ತು. ಆ ಪೈಕಿ 1 ನಾಯಿಯನ್ನು ಈಕೆ ಕೊಂದು ಈ ರೀತಿ 4 ದಿನಗಳಿಂದ ಟವಲ್ನಲ್ಲಿ ಬಟ್ಟೆನಲ್ಲೆಲ್ಲ ಸುತ್ತಿಟ್ಟು ಶ್ರೀಚಕ್ರವನ್ನು ಸುತ್ತ ಇಟ್ಟು ಫೋಟೋ ಇಟ್ಟು ದೇವ್ರನ್ನೆಲ್ಲ ಪಕ್ಕದಲ್ಲಿಟ್ಟು ಅದೇನೋ ಮಾಡೋದಕ್ಕೆ ಹೊರಟಿದ್ಲು. ಈಕೆ ಪಶ್ಚಿಮ ಬಂಗಾಳದಿಂದ ಬೆಂಗಳೂರಿಗೆ ಬಂದಿರುವಂಥ ಓರ್ವ ನಿವಾಸಿ. So actually, I am the neighbor who stays diagonally, and I was not aware of the situation. The neighbor who is living just beneath her, she complained 2 days back of some sounds and dog hitting, and there have been multiple instances of that. So we have been, we have been suffering from this thing because of the dog poop smell. She has been keeping up the dog, and she never used to take them out for a walk. And because of that, they were pooping inside the house, and the house was not, she was not cleaning the house also. So because of that, the whole floor was smelling. So this was a major concern for us. So the neighbor who was staying just adjacent to her. ನನಗೆ ಗೊತ್ತಿತ್ತು, ನಾನು ಇದೇ ಸೊಸೈಟಿಯಲ್ಲಿದ್ದೇನೆ, ನಾನು ಬೇರೆ ಬಿಲ್ಡಿಂಗ್ನಲ್ಲಿದ್ದೇನೆ. ಆದರೆ ನಮಗೆ ಈ ವಿಷಯ ಗೊತ್ತಾಯ್ತು ಏನಂದರೆ, ಒಳಗಿಂದ ತುಂಬ ಸ್ಮೆಲ್ ಬರ್ತಾ ಇದೆ. ಮತ್ತು 2 ದಿನದ ಹಿಂದೆ ಆ ನಾಯಿ ತುಂಬ ನೋವಿನಿಂದ ಅರಚ್ತಾ ಇತ್ತು. ಆಮೇಲೆ ಅರಚೋದು ಬಂದಾದ್ಮೇಲೆ ತುಂಬ ವಾಸನೆ ಬರಲಿಕ್ಕೆ ಶುರುವಾಯಿತು. ಆಮೇಲೆ ಮುನ್ಸಿಪಾಲಿಟಿ ಮತ್ತು ಪೊಲೀಸರನ್ನು ಕರೆದ್ವಿ. ಅವರು ಮೊದಲು ಬಾಗಿಲು ತೆರೆದಿಲ್ಲ, ಯಾರನ್ನು ಒಳಗೆ ಬಿಡಲಿಲ್ಲ. ಆಮೇಲೆ ಪೊಲೀಸ್ನವರು FIR ಮಾಡಿದ ಮೇಲೆ ಬಾಗಿಲು ತೆಗೆದು ನೋಡುವಾಗ ನಾಯಿ ಬೆಡ್ರೂಮ್ನಲ್ಲಿ ಸತ್ತು ಬಿದ್ದಿತ್ತು. ಆಮೇಲೆ ನಾಯಿಯನ್ನು ಪೋಸ್ಟ್ ಮಾರ್ಟಮಿಗೆ ಕರ್ಕೊಂಡೋದ್ರು. ಅವರನ್ನು ಕೇಳಿದಾಗ ಅದು ಯಾವತ್ತೂ ತೀರಿ ಹೋಯಿತು ಅಂತ ನನಗೇನು ಗೊತ್ತಿಲ್ಲ, ನಾನು ಅದು ಇನ್ನೂ ಜೀವಂತವಾಗಿದೆ ಅಂತ ಅಂದ್ಕೊಂಡು. ಇನ್ನು ಆ ಜಾಗದ ಸುತ್ತಮುತ್ತ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಸಾಕು ನಾಯಿಯನ್ನ ಭೀಕರವಾಗಿ ಹತ್ಯೆ ಮಾಡಿ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಈ ಒಂದು ಘಟನೆ ಆಗಿರುವಂತದ್ದು ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಲ್ಯಾಕ್ಮೆ ಅನ್ನುವಂತಹ ಅಪಾರ್ಟ್ಮೆಂಟ್ನಲ್ಲಿ. ಈ ಅಪಾರ್ಟ್ಮೆಂಟ್ನಲ್ಲಿ ಇರುವಂತಹ ಒಂದು ಪಶ್ಚಿಮ ಬಂಗಾಳ ಮೂಲದ ತ್ರಿಪರ್ಣ ಪಾಯ್ಕೆ ಎನ್ನುವಂತಹ ಯುವತಿ ತನ್ನ ಪೋಷಕರೊಂದಿಗೆ ವಾಸವಾಗಿದ್ರು. 4 ನಾಯಿಗಳನ್ನು ಕೂಡ ಸಾಕೊಂಡಿದ್ರು. ಅದೇ ಒಂದು ನಾಯಿ ಕಳೆದ ಕೆಲವು ತಿಂಗಳುಗಳಿಂದ ಕಾಣೆಯಾಗಿತ್ತು. ಇನ್ನು ಉಳಿದ 3 ನಾಯಿಗಳೇನಿತ್ತು ಈಕೆ ಸಾಕ್ತಾ ಇದ್ರು. ಆದರೆ ಒಂದು 4-5 ದಿನಗಳ ಹಿಂದೆ ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಮನೆಯ ಒಳಗಡೆಯಿಂದ ಕೂಡ ಕೆಟ್ಟ ವಾಸನೆ ಬರ್ತಾ ಇತ್ತು. ಅದನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಯಾವುದೇ ರೀತಿಯಾದಂತಹ ಉತ್ತರವನ್ನು ಕೊಟ್ಟಿರೋದಿಲ್ಲ. ಆಗ BBMP ಅಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅವರು ಬಂದು ಒಳಗಡೆ ಪರಿಶೀಲನೆ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೂಡ ಆಕೆ ಒಳಗಡೆ ಬಿಡೋದಿಲ್ಲ, ಪ್ರತಿರೋಧವನ್ನು ಹೊಡ್ತಾರೆ. ಆದರೂ ವಾಸನೆ ಹೆಚ್ಚಾದ ಕಾರಣ ಒಳಗಡೆ ಹೋಗಲೇಬೇಕು ಅಂತ ಹೇಳಿ ಹೋಗಿ ನೋಡಿದಂತ ವೇಳೆಯಲ್ಲಿ ಅವರು ಸಾಕಿದಂತಹ ಒಂದು ನಾಯಿ ಏನಿದೆ, ಅದು ಕಪ್ಪು ಬಣ್ಣದ ನಾಯಿ ಲ್ಯಾಬ್ರಡಾರ್, ಅದನ್ನ ಹತ್ಯೆ ಮಾಡಿ ಬೆಡ್ಶೀಟ್ ನಲ್ಲಿ ಸುತ್ತಿಟ್ಟು ಅದರ ಸುತ್ತ ಕೂಡ ಶ್ರೀಚಕ್ರದ ಯಂತ್ರಗಳು, ದೇವರ ಫೋಟೋ ಹಾಗೂ ವಿವಿಧ ರೀತಿಯಾದಂತಹ ಒಂದು ಬ್ಲಾಕ್ ಮ್ಯಾಜಿಕ್ಗೆ ಬಳಸುವಂತಹ ವಸ್ತುಗಳನ್ನು ಕೂಡ ಇಟ್ಟು ಆಕೆ ಸುತ್ತಿಟ್ಟಿರುವಂತದ್ದು ಗೊತ್ತಾಗುತ್ತೆ. ಆದ್ರೆ ಆಕೆನ ಪ್ರಶ್ನೆ ಮಾಡಿದಾಗ ಅದು ಯಾವಾಗ ಸತ್ತಿ ಹೋಯಿತು ಅಂತ ಹೇಳಿ ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಕ್ಕಪಕ್ಕದ ನಿವಾಸಿಗಳು ಕೂಡ ಸಾಕಷ್ಟು ಬಾರಿ ಆಕೆಗೆ ತಿಳಿಯನ್ನ ಹೇಳಿದ್ದಾರೆ. ನಾಯಿಗಳನ್ನ ನಿರ್ವಹಣೆ ಮಾಡಬೇಕು, ಅದರ ಆರೋಗ್ಯದ ಬಗ್ಗೆ ಗಮನವನ್ನು ವಹಿಸಬೇಕು ಅಂತ ಹೇಳಿ. ಆದ್ರೂ ಕೂಡ ಇದು ಯಾವುದನ್ನು ಕೂಡ ಆಕೆ ಮಾಡಿರೋದಿಲ್ಲ. ಕಳೆದ 2-3 ದಿನಗಳ ಹಿಂದೆ ಕೂಡ ನಾಯಿ ಸಾಕಷ್ಟು ಸೌಂಡ್ ಅನ್ನು ಕೂಡ ಮಾಡ್ತಾ ಇರುತ್ತೆ. ಅಂದ್ರೆ ಅದು ತುಂಬಾ ನಿತ್ರಾಣಗೊಂಡಂತಹ ಸ್ಥಿತಿಗೆ ತಲುಪಿದ ನಂತರ ಈಕೆ ಹತ್ಯೆಯನ್ನ ಮಾಡಿರುವಂತದ್ದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ಆ ಕತ್ತನ್ನ ಸೀಳಿ ಹತ್ಯೆ ಮಾಡಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ದೇಹದ ಕೆಲವು ಭಾಗದ ಬೆನ್ನು ಮೂಳೆಗಳು ಕೂಡ ಕಟ್ಟಾಗಿರುವಂತಹದನ್ನ ಈ ಒಂದು ಮರಣೋತ್ತರ ವರದಿಯಲ್ಲಿ ಗೊತ್ತಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಇಲ್ಲಿ ಆಕೆಗೆ ತಿಳಿ ಹೇಳಿದ್ರು ಕೂಡ ಆಕೆ ಕೇರ್ ಮಾಡದೆ ತನಗೆ ಇಷ್ಟ ಬಂದ ರೀತಿಯಲ್ಲೇ ಕೂಡ ಮಾಡಿರುವಂತಹದ್ದು. ಇನ್ನು ಪ್ರಶ್ನೆ ಮಾಡಿದಂತಹ ವೇಳೆಯಲ್ಲಿ ಆಕೆ ನನ್ನ ನಾಯಿಗಳನ್ನ ನಾನು ಹತ್ಯೆ ಮಾಡಿಲ್ಲ, ಅದು ಯಾವಾಗ ಸತ್ತಿ ಹೋಗಿದೆ ಅಂತ ಹೇಳಿ ಕೂಡ ನನಗೆ ಗೊತ್ತಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಅಂದ್ರೆ ಉತ್ತರವನ್ನು ಕೊಟ್ಟಿದ್ದಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹೀಗೆ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರುವಂತಹ
ಮಹಿಳೆ ಏನಿದ್ದಾರೆ ಅವರಿಗೆ ಕಾನೂನಿನ ಪ್ರಕಾರ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತು ಪ್ರಾಣಿ ಪ್ರಿಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು, ಜೊತೆಗೆ ಮನವಿಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಈಕೆ ಈ ರೀತಿಯಂತಹ ಕೃತ್ಯವನ್ನು ಎಸಗಿದ ಮೇಲೆ ಕೂಡ ಒಂದು ಪಶ್ಚಾತ್ತಾಪ ಅನ್ನೋದು ಕೂಡ ಇಲ್ಲದೆ ನಾರ್ಮಲ್ ಆಗಿ ಓಡಾಡ್ತಾ ಇದ್ದಾರೆ. ಅಂದ್ರೆ ಈಕೆ ಒಂದು ಮೆಂಟಾಲಿಟಿ ಎಷ್ಟರ ಮಟ್ಟಿಗೆ ಇದೆ ಎನ್ನುವಂತಹದ್ದನ್ನು ಕೂಡ ಇಲ್ಲಿನ ಸ್ಥಳೀಯ ಜನರು ಹೇಳ್ತಾ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.